ನಮ್ಮ ಮಾನವರಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಬೇಕು ಅಂತೇಳಿ ನಮ್ಮ ಎರಡೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಹೇಳಿದ್ದೆ. ಇವತ್ತು ನಮ್ಮೆಲ್ಲರೂ ಕೂಡ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕರೆದಿದ್ದಾರೆ. ಇವತ್ತಿನ ಪ್ರೆಸ್ ಮೀಟಲ್ಲಿ ನಮ್ಮ ನಾಯಕರು, ಹಿರಿಯರು, ಮಾಜಿ ಶಾಸಕರಾದ ನಾಗರಾಜ್ ಸಾಹೇಬರು ಕೂಡ ಇದ್ದಾರೆ. ಇನ್ನೊಂದು ಕಡೆ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಇದ್ದಾರೆ, ಲೋಕಸಭೆ ಅಧ್ಯಕ್ಷರು ಇದ್ದಾರೆ, ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಇದ್ದಾರೆ. ನಮಗೆ 25-26ನೇ ಸಾಲಿನ ಬಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ನಮ್ಮ ಕೋಲಾರಿಗೆ ವಿಶೇಷವಾದ ಒತ್ತನ್ನು ಅವಕಾಶಗಳನ್ನು ಕೊಟ್ಟಿರೋದು ನೋಡಿದಾಗ ನನಗೆ ಗೊತ್ತಿರೋ ಪ್ರಕಾರ ಸ್ವತಂತ್ರ ಬಂದ ಮೇಲೆ ಬಜೆಟ್ನಲ್ಲಿ ಕೊಟ್ಟಂಥ ಅವಕಾಶಗಳು ಮೊಟ್ಟ ಮೊದಲದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟಲ್ಲಿ ಘೋಷಣೆ ಮಾಡಿದಂಥ ಕಾರ್ಯಕ್ರಮಗಳು ಕೋಲಾರ ಜಿಲ್ಲೆಗೆ ಈ ಸಾಲಿನ ಬಜೆಟಲ್ಲಿ 4,09,400 ಚಿಲ್ಲರೆ ಕೋಟಿಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ 8 ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಬಜೆಟಲ್ಲಿ 8, ಈ ಬಜೆಟಲ್ಲಿ 8 ಅವಕಾಶಗಳನ್ನು ಜಿಲ್ಲೆಗೆ ಸಂಬಂಧಪಟ್ಟಂತ ಕೊಟ್ಟಂಥವ್ರು. ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ತಗೊಳ್ಳೋಂಥ ಅವಕಾಶ ಯಾವುದೂ ಸಿಕ್ಕಿರಲಿಲ್ಲ, ತಗೊಳ್ಳಿಲ್ಲ ಯಾರು ಕೂಡ. ಆದರೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರ ಸಹಕಾರದಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಒತ್ತಾಯದಿಂದ PPP ಮಾಡೆಲಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಜಿಲ್ಲೆಯ ಜನತೆಗೆ ಮತ್ತು ವಿಶೇಷವಾಗಿ ಜಿಲ್ಲೆಗೆ ಒಳ್ಳೆ ಅವಕಾಶ ಸಿಕ್ಕಿದ್ದು ಕೂಡ ನಮಗೆ ಇಲ್ಲ. ಅದೇ ರೀತಿ ಮಾಲೂರು ತಾಲೂಕಿಗೆ ಬಂದಾಗ ಮಾಲೂರು ಸರ್ಕಾರಿ ಹಾಸ್ಪಿಟಲ್ಲು 1956ನೇ ಇಸ್ವಿನಲ್ಲಿ ನಾನು ಮಾಹಿತಿಯನ್ನು ತರಿಸ್ಕೊಂಡೆ, ಪ್ರಾರಂಭ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದು ಪ್ಯಾಚು ಮಾಡ್ಕೊಂಬಂದಿದ್ದು ಬಿಟ್ಟರೆ ಒನ್ ಟೈಮ್ ಒಂದು ಹಾಸ್ಪಿಟಲ್ನ, ತಾಲೂಕು ಹಾಸ್ಪಿಟಲ್ನ ಏನು ಮಾಡಬೇಕು ಅದು ಅವಕಾಶ ಸಿಕ್ಕಿರಲಿಲ್ಲ, ಯಾರಿಗೂ ಕೂಡ ತಗೊಳ್ಳಿಲ್ಲ. ಅದು ಇವತ್ತು ನಮ್ಮ ತಾಲೂಕಲ್ಲಿ ಆ ಸರ್ಕಾರಿ ಆಸ್ಪತ್ರೆ ಈ ಬಜೆಟಲ್ಲಿ ಒಂದು ಹೊಸ ಹಾಸ್ಪಿಟಲ್ನ ಕಟ್ಟೋದಕ್ಕೆ ತಮಗೆಲ್ಲ ಗೊತ್ತಿರೋದೆ. ನಾನು ಆರೋಗ್ಯ ಮಂತ್ರಿಗಳನ್ನು ಸುಮಾರು 1 ವರ್ಷದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಮಾಲೂರ್ದು ಒಂದು ಕಾರ್ಯಕ್ರಮದಲ್ಲಿ ಇದೇ ಉದ್ದೇಶಕ್ಕಾಗಿ ಒಂದು ಕಾರ್ಯಕ್ರಮ ಬರೋಕ್ಕೆ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ರ ಜೊತೆಗೆ ಕರ್ಕೊಂಡ್ಬಂದು ಹಾಸ್ಪಿಟಲ್ ಒಂದು ವೀಕ್ಷಣೆ ಕೂಡ ಮಾಡಿಸ್ಬೇಕು. ಅವ್ರಿಗೂ ನಮಗೆ ಒಳ್ಳೆ ಬಾಂಧವ್ಯ ಇತ್ತು, ಸ್ನೇಹ ಬಾಂಧವ್ಯ. ನಮ್ಮನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಂದ ಆಮೇಲೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿ KPCC ಕಾರ್ಯಾಧ್ಯಕ್ಷರಾಗಿ ಅಲ್ವಾ ಇದ್ದಾಗ ನಾವು ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ಕೊಡುವಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಸುಮಾರು 11 ಕಿಲೋಮೀಟರ್ ಕಾಲ್ನಡಿಗೆ ನಡೆದಿತ್ತು. ಮತ್ತು ಆ ಕಾರ್ಯಕ್ರಮದಲ್ಲಿ 2 ವರ್ಷದ ಮೊದಲೇ ಮುಂದಿನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಂಜೇಗೌಡರು ಆಗ್ತಾರೆ ಅನ್ನೋಂತೇಳಿ ಘೋಷಣೆ ಮಾಡಿತ್ತು. ಇವೆಲ್ಲ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನಿಮ್ಮ ಹೆಸರಿರಬೇಕಾಗ್ತದೆ, ನನಗೊಂದು ಹಾಸ್ಪಿಟಲನ್ನು ಮಾಲೂರಿಗೆ ಕೊಡಬೇಕಾಗ್ತದೆ ಅಂತ. ಅವರು ಪಾಪ ಬಂದು ನೋಡಿ ಇಲ್ಲ ಇಲ್ಲಿ ಬೇಕಾಗ್ತದೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಒಂದು ಪ್ರಪೋಸಲ್ಸ್ ಕೂಡ ಬಜೆಟ್ಗೆ ಕೊಡೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ 8 ಹಾಸ್ಪಿಟಲ್ಗಳಲ್ಲಿ ಮೊದಲನೇ ಸೀರೆ ನಮಗೆ ಬಂದು ಮಾಲೂರು ಅಂತೇಳಿ ಕೊಟ್ಟಿದ್ದು. ಮತ್ತು ನನಗೆ ಅವರು ಕೂಡ ಮುಖ್ಯಮಂತ್ರಿಗಳು ಸರಿ ಮೀಟ್ ಮಾಡಬೇಕಾಗ್ತದೆ ನೀವು ಅಂತ ಹೇಳಿದಾಗ ನಾನು ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ರಿಕ್ವೆಸ್ಟ್ ಮಾಡಿದಾಗ ನಂಜೇಗೌಡ ಇಲ್ಲ ನೀವು ಮಾಡಿಕೊಡ್ತೀನಿ ನಾನು ಅಂತೇಳಿ 1 ಸಾರಿ 2 ಸಾರಿ ಸುಮಾರು ಸಾರಿ ರಿಕ್ವೆಸ್ಟ್ ಮಾಡಿದ್ದೆ. ಅದೇ ಪ್ರಕಾರ ಇವತ್ತು ಮಾಲೂರು ಹಾಸ್ಪಿಟ್ಲಿಗೆ ಸುಮಾರು 41 ಕೋಟಿ ಮಾಲೂರು ಹಾಸ್ಪಿಟ್ಲಿಗೆ ಸಿಗ್ತಾರೆ.
ರಾತ್ರಿ ಒಂದು ಬೇರೆ ವಿಷಯಕ್ಕೆ ನಾನು ದಿನೇಶ್ ಗುಂಡೂರಾವ್ ಅವರು ಮಾತಾಡಿದಾಗ ಒಂದು ಮಾತು ಹೇಳಿದ್ರು, ಒಂದು 41 ಕೋಟಿ ಎಲ್ಲ ಪ್ಲಾನ್ ರೆಡಿ ಮಾಡಿಸು, ನಾವು ಸುಮಾರು 650 ಕೋಟಿ ರಿಸರ್ವ್ ಮಾಡಿದ್ವಿ ಹಾಸ್ಪಿಟಲ್ಗೆ ಅಂತೇಳಿ, 8 ಹಾಸ್ಪಿಟಲ್ಗೆ, ಅದರಿಂದ 50 ಆದರೂ ಕೂಡ ಕೊಡ್ತೀವಿ ಅಂತೇಳಿ ರಾತ್ರಿ ಒಂದು ಭರವಸೆಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಒಳ್ಳೆ ಹಾಸ್ಪಿಟಲ್ ಕೂಡ ಆಗ್ತದೆ. ಇವತ್ತು ಆ ಜಾಗ ಕೂಡ ಗುರುತಿಸುವಂಥ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗನೆ ಹಾಸ್ಪಿಟಲನ್ನು ಪ್ರಾರಂಭ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ. ಅದೇ ರೀತಿ ನಮಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇಂಡಸ್ಟ್ರೀಸು ತುಂಬ ಫಾಸ್ಟಾಗಿ ಬರ್ತಾ ಇದೆ. ವೇಮಗಲ್ಲಿಂದ ನರ್ಸಾಪುರದಿಂದ ಮಾಲೂರಿನವರೆಗೂ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಸಾವಿರಾರು ಜನ ಇವತ್ತು ಕೆಲಸ ಉದ್ಯೋಗ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ 2 ಇದೆ ಅಂತೆ. ಚೆನ್ನೈ ಬಿಟ್ಟರೆ ಈಗ ಮಾಲೂರಲ್ಲಿ ಪೊಲ್ಯೂಷನ್ ನಿಯಂತ್ರಣ ಮಾಡುವ ಒಂದು ಫಾರ್ಕ್, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಂತ ಒಂದು ಫಾರ್ಕ್ ಅನ್ನು ಮಾಡಬೇಕು ಅಂತಲೇ PPP ಮಾಡಲ್ಲ ಸರ್ಕಾರ. ಜೀರೋ ಪೊಲ್ಯೂಷನ್ ಮಾಡೋದು, ಜೀರೋ ಪೊಲ್ಯೂಷನ್ ಮಾಡೋಂಥ ಒಂದು ಫಾರ್ಕ್ ಮಾಡೋದು ಅಂತೇಳಿ ನಮ್ಮ ಶಿವಾರಪಟ್ಟಣದಲ್ಲಿ ಜಾಗವನ್ನು ಅಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ದೊಡ್ಡ ಪ್ರಾಜೆಕ್ಟ್. ಅದು ನಾನು ರಾತ್ರಿ ನಿನ್ನೆ ತಿಳ್ಕೊಂಡಾಗ ಚೆನ್ನೈ ಬಿಟ್ಟರೆ ಇಲ್ಲೇ ಆಗ್ತಾರೆ ಅಂತ ಒಂದು ಅವಕಾಶ ಬಜೆಟಲ್ಲಿ ನಮಗೆ ಕೊಟ್ಟಂಥವ್ರು, ನಮ್ಮ ತಾಲೂಕು ಸಂಬಂಧಪಟ್ಟಂಗೆ, ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಅದ್ರ ಜೊತೆಗೆ ವಿಶೇಷವಾಗಿ ಇಂಡಸ್ಟ್ರಿಯನ್ನು ಬೆಳೀತಾ ಇರೋ ಜೊತೆಗೆ ಇವತ್ತು ನನ್ನ ಪ್ರಕಾರ ಒಂದು ಲಕ್ಷದ ಮೇಲೆ ಹೋಗ್ತಾ ಇದ್ದಾರೆ ಏನೋ ಉದ್ಯೋಗಸ್ಥರು. ಎಲ್ಲ ಫ್ಯಾಕ್ಟ್ರಿ ತಿಳ್ಕೊಂಡ್ರೆ 1 ಲಕ್ಷ ಮೇಲೆ ಇರ್ಬೋದು. ವಿಶೇಷವಾಗಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡುತ್ತ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸರ್ಕಾರ ಸುಮಾರು 173 ಕೋಟಿನಲ್ಲಿ 6,000 ಮಹಿಳೆಯರು, ಹೆಣ್ಣು ಮಕ್ಕಳು ನಮ್ಮ ಕಂಪನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು ಬೇರೆ ಬೇರೆ ಕಡೆ ಬಂದು ಕೆಲಸ ಮಾಡ್ತಾರೆ. ಅವರ ಸೇಫ್ಟಿಗಾಗಿ ಒಂದು ವಸತಿ ನಿಲಯ ಮಾಡೋದು ಅಂತೇಳಿ ಸುಮಾರು 177 ಕೋಟಿನಲ್ಲಿ 6,000 ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಕೂಡ ಈಗಾಗಲೇ ನಮ್ಮ ಜಿಲ್ಲೆಯ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಕೂಡ. ಅದ್ರ ಜೊತೆಗೆ KGF ಅಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ, ಅದು ಕೂಡ 40 ಕೋಟಿಯಲ್ಲಿ ಮಾಡೋದು ಅಂತೇಳಿ. KGF ಅಲ್ಲಿ ಒಂದು ಕೃಷಿ ಮಾರ್ಕೆಟ್ ಮಾಡೋದು ಅಂತೇಳಿ ಜಾಗ ಇತ್ತಲ್ಲಿ, ಅದು ಕೂಡ PPP ಮಾಡಲ್ ಮಾಡುವಂಥದ್ದು. ಮತ್ತು ಕೋಲಾರಲ್ಲಿ ಹೊಸ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಅದು ಕೂಡ ಸುಮಾರು ಜನ ಹುಡುಗರಿಗೆ ಅನುಕೂಲ ಆಗ್ತದೆ. ಈ 8 ಕಾರ್ಯಕ್ರಮಗಳ ಜೊತೆಗೆ ವಿಶೇಷವಾಗಿ ಹೋದ ವರ್ಷ ಬಜೆಟಲ್ಲಿ ನಮ್ಮ ದೇವರಳ್ಳಿಯಿಂದ ವಿಜಯಪುರ, H ಕ್ರಾಸು, ವೇಮಗಲ್ಲಿಂದ ನರಸಾಪುರದಿಂದ ಮಾಲೂರು, ತಿಮ್ಮನಾರಗಡಿ ಮತ್ತು ಹೊಸಕೋಟೆಯಿಂದ ಮಾಲೂರಿಂದ ಹೊಸಕೋಟೆ 3,190 ಕೋಟಿನಲ್ಲಿ 4 ಲೈನು ಮತ್ತು ಫ್ಲೈಓವರ್ ಮಾಡೋದು ಅಂತೇಳಿ ಘೋಷಣೆ ಆಗಿತ್ತು. ಅದನ್ನು ಕೂಡ ಈ ವರ್ಷ ಈ ವರ್ಷ ಬಜೆಟಲ್ಲೂ ಕೂಡ ಅದು ಮುಂದುವರಿಸುವಂಥದ್ದು. ಅದಕ್ಕೂ ಕೂಡ ಇವತ್ತು ಬಜೆಟಲ್ಲಿ ಕ್ಲಿಯರೆನ್ಸ್ ಮುಂದುವರಿಸೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ 8 ಕಾರ್ಯಕ್ರಮಗಳು ಇವತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಬಜೆಟಲ್ಲಿ ನಮಗೆ 25-26ನೇ ಸಾಲಿನ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ವಿಶೇಷವಾಗಿ ಈ 8ರಲ್ಲಿ 3 ಕಾರ್ಯಕ್ರಮಗಳು ಕೂಡ ಮಾಲೂರಿಗೆ ಸಂಬಂಧಪಟ್ಟಂಥದ್ದು ಇದೆ. ಅದು ಶಿವಾರಪಟ್ಟಣದಲ್ಲಿ ಪೊಲ್ಯೂಷನ್ ಜೀರೋ ಕಂಟ್ರೋಲ್ ಮಾಡೋಂಥ ಪಾರ್ಕ್ ಮಾಡೋಂಥದ್ದಾಗಿರ್ಬೋದು, ಮತ್ತು 3,190 ಕೋಟಿ 4 ಲೈನು ಮತ್ತು ಫ್ಲೈಓವರ್ ಮಾಡುವಂಥದ್ದು, ಅದನ್ನು ಮುಂದುವರಿಸುವಂಥದ್ದು, ಮತ್ತು ಸರ್ಕಾರಿ ಹಾಸ್ಪಿಟಲ್ ಕೂಡ ಅವಕಾಶ ಮಾಡಿಕೊಡ್ತೀವಿ. ಅದರಿಂದ ನಾನು ನನ್ನ ತಾಲೂಕಿನ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನನ್ನ ಪಕ್ಷದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತು ವಿಶೇಷವಾಗಿ ಇದಕ್ಕೆಲ್ಲ ನಮಗೆ ಸಹಕಾರ ಕೊಟ್ಟಂಥದ್ದು ಜಿಲ್ಲಾ ಮಂತ್ರಿಗಳು
ನಮ್ಮ ಜಿಲ್ಲೆಯಲ್ಲಿ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿಲ್ಲ. ನಾನು ಮತ್ತೆ ಮತ್ತೆ ಪ್ರತಿಯೊಂದು ಸಭೆಯಲ್ಲೂ ಕೂಡ ಹೇಳ್ತಾರೆ. ಕಾರಣ ಏನಂದರೆ ನಮ್ಮ ಜಿಲ್ಲೆ ಬಗ್ಗೆ ತುಂಬ ಆಸಕ್ತಿ. ಯಾರಿಗೆ? ಸುರೇಶ್ ಅವರು ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಮುಖ್ಯಮಂತ್ರಿ ಮುಂದೆ ಚೆನ್ನಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದಿರ್ಬೋದು, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಎಷ್ಟು ನಾವು ಒತ್ತಡ ಮಾಡ್ತೇವೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ, ರಿಕ್ವೆಸ್ಟ್ ಮಾಡ್ತೇವೆ ಅಷ್ಟು ಅವಕಾಶಗಳನ್ನು ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ತಗೊಳ್ತಾ ಇದ್ದೀವಿ. ಅದಕ್ಕೆ ಸಹಕಾರ ಕೂಡ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೊಡ್ತಾರೆ. ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷ ಒಂದು ವಿಷಯ ನಾನು ನಿಮ್ಮಂತೆ ಪ್ರಸ್ತಾಪ ಮಾಡೋದೇನೆಂದರೆ, ನನ್ನ 2ನೇ ಬಾರಿಗೆ ಶಾಸಕ ಅನುಭವದಲ್ಲಿ ಮೊದಲನೇ ಬಾರಿ ಶಾಸಕರಾದಂಥ ಮೊದಲನೇ ಬಜೆಟ್ ಒಂದು ಸಾರಿ ನೆನಪು ಮಾಡ್ತೀನಿ, ನಿಮಗೆಲ್ಲರಿಗೂ ನೆನಪು ಮಾಡ್ತೀನಿ. ಮೈತ್ರಿ ಸರ್ಕಾರ 1.25 ವರ್ಷ ಇದೆ. ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡರು ನಮ್ಮ ಜಿಲ್ಲೆಯವರು. ಅವತ್ತು ಕೂಡ ನಾನು ಜಿಲ್ಲಾ ಮಂತ್ರಿ ಸಹಕಾರದಿಂದ ಅವತ್ತು ಕೂಡ ನಮ್ಮ ತಾಲೂಕು ಸಂಬಂಧಪಟ್ಟಂಗೆ ನಾನು ಜಿಲ್ಲೆಗೆ ಹೋಗಿಲ್ಲ. ಅವತ್ತು ಕೂಡ ಜಿಲ್ಲೆಗೇನು ಸಿಗಲಿಲ್ಲ. ನಾನು ತಾಲೂಕು ವಿಷಯ ಬಂದಾಗ ಫಸ್ಟ್ ಟೈಮ್ ಶಿವಾರಪಟ್ಟಣವನ್ನು ಜಕಣಾಚಾರಿ ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿಸಿ 10 ಕೋಟಿಯನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿಸಿ ತಮಗೆಲ್ಲ ನೆನಪು ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಾಲೂರು ತಾಲೂಕಲ್ಲಿ ಒಂದು ಶಿಲ್ಪಿ